ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ತಿಂಗಳು ಸಿಂಹ ರಾಶಿಯವರಿಗೆ ಸ್ನೇಹಿತರೆ ಮಾಸಿಕ ಭವಿಷ್ಯ ಮೇ 2026 ಮೇ 11ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾಕಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅದರಿಂದಾಗುವಂತಹ ಪ್ರಭಾವಗಳನ್ನು ಸಿಂಹರಾಶಿಯವರು ನೋಡಲಿದ್ದೀರಿ. ಹಾಗಿದ್ರೆ ಗ್ರಹಗಳ ಸಂಚಾರದ ಸಮಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಯಾವ ಗ್ರಹ ಯಾವೆಲ್ಲ ಪ್ರಭಾವವನ್ನು ಬೀರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ವೃತ್ತಿ ಜೀವನ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ಒಟ್ಟಾರೆಯಾಗಿ ಸಿಂಹರಾಶಿಯವರ ಭವಿಷ್ಯ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂತ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಈ ತಿಂಗಳು ಸಿಂಹ ರಾಶಿಯವರ ಮಾಸಿಕ ಭವಿಷ್ಯ 2026ರಲ್ಲಿ ಸಾರಾಂಶವನ್ನು ಹೇಳೋದಾದರೆ ಅಷ್ಟಮ ದೋಷದಿಂದ ಪರಿಹಾರ ಅಂತಲೇ ಹೇಳಬಹುದು. ಮೇ 11ರಂದು ಯೋಗಕಾರಕನಾದಂತಹ ಕುಜನು 8ನೇ ಮನೆಯನ್ನು ತೊರೆದು 9ನೇ ಮನೆಗೆ ಭಾಗ್ಯದ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಅಲ್ಲಿಯವರೆಗೆ ಇದ್ದಂಥ ಅಡಚಣೆಗಳು, ಆರೋಗ್ಯದ ಸಮಸ್ಯೆಗಳು ಮಾಯವಾಗುತ್ತವೆ. ಅದೃಷ್ಟ ಒಲಿದು ಬರುತ್ತದೆ ಅಂತಲೇ ಹೇಳಬಹುದು. ಇನ್ನು ವೃತ್ತಿಯಲ್ಲಿ ಉನ್ನತ ಮಟ್ಟ. ಮೇ 15ರಿಂದ ಲಗ್ನಾಧಿಪತಿಯಾದ ಸೂರ್ಯನು ಕರ್ಮದ ಸ್ಥಾನವಾದಂತಹ 10ನೇ ಮನೆ ಅಂದರೆ ಋಷಭಕ್ಕೆ ಪ್ರವೇಶಿಸುವುದರಿಂದ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ಹೆಚ್ಚಾಗುತ್ತವೆ. ಕಚೇರಿಯಲ್ಲಿ ಅಸಾಧಾರಣ ಅಧಿಕಾರ ಲಭಿಸುತ್ತದೆ ಅಂತಲೇ ಹೇಳಬಹುದು. ಇನ್ನು ಆರ್ಥಿಕ ಲಾಭಗಳು. ಲಾಭದ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗವು ವ್ಯಾಪಾರ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಲಾಭಗಳನ್ನು, ಆಸೆಗಳ ಈಡೇರಿಕೆಯನ್ನು ನೀಡುತ್ತದೆ. ಇದು ಸಿಂಹ ರಾಶಿಯವರಿಗೆ ಒಟ್ಟಾರೆಯಾಗಿ ಪ್ರಮುಖ ಮುಖ್ಯಾಂಶಗಳು ಅಂತಲೇ ಹೇಳಬಹುದು. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಮೇ 2026 ಅತ್ಯಂತ ಉತ್ಸಾಹಭರಿತ ಹಾಗೂ ಸಂತೋಷಕರವಾದಂತಹ ಮಾಸವೆಂದು ಹೇಳಲಾಗುತ್ತದೆ. ಅಷ್ಟಮ ಸ್ಥಾನದಲ್ಲಿ 8ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಶನಿಯಿಂದಾಗಿ ನೀವು ಎದುರಿಸುತ್ತಿರುವಂತಹ ಮಾನಸಿಕ ಮತ್ತು ದೈಹಿಕ ಒತ್ತಡಗಳು ಈ ತಿಂಗಳಲ್ಲಿ ಬಹಳಷ್ಟು ದೂರವಾಗುತ್ತವೆ. ಮುಖ್ಯವಾಗಿ ಮೇ 11ರಂದು ಭಾಗ್ಯಾಧಿಪತಿಯಾದ ಕುಜನು ಸ್ವಕ್ಷೇತ್ರವಾದಂತಹ ಮೇಷಕ್ಕೆ ಪ್ರವೇಶಿಸುವುದು, ಆ ನಂತರ ಮೇ 15ರಂದು ನಿಮ್ಮ ರಾಶಿಯ ಅಧಿಪತಿ ಸೂರ್ಯನು ದಶಮ ಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ದಿಗ್ಬಲವನ್ನು ಹೊಂದುವುದು ನಿಮ್ಮನ್ನು ವಿಜಯದ ಪಥದಲ್ಲಿ ಮುನ್ನಡೆಸುತ್ತವೆ ಅಂತಲೇ ಹೇಳಬಹುದು. ತಿಂಗಳ ಪ್ರಥಮಾರ್ಧದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಿದ್ದರೂ ದ್ವಿತೀಯಾರ್ಧದಲ್ಲಿ ನಿಮ್ಮದೇ ಆದಂತಹ ಮೇಲ್ಗೈ ಸಾಧಿಸುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅದರಿಂದಾಗುವಂತಹ ಆಧಿಪತ್ಯಗಳು ಅಂತಂದರೆ ಅದರಿಂದಾಗುವಂತಹ ಪ್ರಭಾವಗಳನ್ನು ನೋಡೋದಾದರೆ ಸಿಂಹರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ ಮೊದಲನೇದಾಗಿ ಸ್ನೇಹಿತರೆ ಶುಕ್ರ 3 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವ ಶುಕ್ರ 11ನೇ ಮನೆಯಲ್ಲಿ ಮೇ 14ರಿಂದ ಮಿಥುನದಲ್ಲಿ ಸಂಚರಿಸುತ್ತಿದೆ. ಲಾಭದ ಸ್ಥಾನದಲ್ಲಿ ಶುಕ್ರ ವಿಪರೀತ ಧನಲಾಭ, ಕಲಾಕ್ಷೇತ್ರದಲ್ಲಿರುವವರಿಗೆ ಅವಕಾಶಗಳು ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಗುರು 5 ಮತ್ತು 8ನೇ ಅಧಿಪತಿಯಾಗಿರುವ ಗುರು 11ನೇ ಮನೆಯಲ್ಲಿ ಮಿಥುನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತಿದೆ. ಆರ್ಥಿಕ ಸ್ಥಿರತೆ, ಸಂತಾನದ ಮೂಲಕ ಆನಂದ, ಹಲವು ಆದಾಯದ ಮೂಲಗಳು ಅಂತಲೇ ಹೇಳಬಹುದು. ಇನ್ನು ಶನಿ 6 ಮತ್ತು 7ನೇ ಅಧಿಪತಿಯಾಗಿರುವಂತಹ ಶನಿ 8ನೇ ಮನೆಯಲ್ಲಿ ಮೀನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತಿದೆ. ಅಷ್ಟಮ ಶನಿ ಪಾಲುದಾರಿಕೆಗಳಲ್ಲಿ ಸವಾಲುಗಳು, ದೀರ್ಘಕಾಲೀನ ಕೆಲಸಗಳಲ್ಲಿ ನಿಧಾನ ಅಂತಲೇ ಹೇಳಬಹುದು. ಇನ್ನು ಬುಧ 2 ಮತ್ತು 11ನೇ ಅಧಿಪತಿಯಾಗಿರುವ ಬುಧ 9ನೇ ಮನೆಯಿಂದ 10ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತಿದೆ. ಮೇ 15ರಿಂದ 10ರಲ್ಲಿ ಸೂರ್ಯನೊಂದಿಗೆ ಬುಧ ನಿತ್ಯ ಯೋಗ, ಸಂವಹನದ ಮೂಲಕ ವೃತ್ತಿ ಲಾಭಗಳು ಹೆಚ್ಚಾಗಲಿದೆ. ಅದೇ ರೀತಿ ಸೂರ್ಯ 1ನೇ ಅಧಿಪತಿಯಾಗಿರುವ ಸೂರ್ಯ ಲಗ್ನಾಧಿಪತಿ 9ನೇ ಮನೆ ಮತ್ತು 10ನೇ ಮನೆಯಲ್ಲಿ ಸಂಚರಿಸುತ್ತದೆ. ಮೇ 14ರವರೆಗೆ 9ರಲ್ಲಿ ದೈವಾನುಗ್ರಹ ಅಂತಲೇ ಹೇಳಬಹುದು.
ಮೇ 15ರಿಂದ 10ರಲ್ಲಿ ದ್ವಿಗ್ಬಲ, ವೃತ್ತಿಯಲ್ಲಿ ಕೀರ್ತಿ, ಅಧಿಕಾರ, ಸರ್ಕಾರದ ಬೆಂಬಲ ಹೆಚ್ಚಾಗಲಿದೆ. ಇನ್ನು ಕುಜ 4 ಮತ್ತು 9ನೇ ಅಧಿಪತಿಯಾಗಿರುವಂತಹ ಯೋಗಕಾರಕ ಕುಜ 9ನೆಯ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಮೇ 11ರಿಂದ ಸಂಚರಿಸುತ್ತದೆ. ಭಾಗ್ಯದ ಸ್ಥಾನದಲ್ಲಿ ಕುಜ ಅದೃಷ್ಟದ ತಂದೆಯ ಮೂಲಕ ಲಾಭ, ಉನ್ನತ ಶಿಕ್ಷಣದಲ್ಲಿ ಯಶಸ್ಸು ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ ಸ್ನೇಹಿತರೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ, ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಈ ತಿಂಗಳು ಕೆರಿಯರ್ನಲ್ಲಿ ಅದ್ಭುತಗಳನ್ನು ಸೃಷ್ಟಿಸುತ್ತದೆ. ತಿಂಗಳ ಪ್ರಥಮಾರ್ಧದಲ್ಲಿ ಲಗ್ನಾಧಿಪತಿಯಾದ ಸೂರ್ಯನು 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಅದೃಷ್ಟ ನಿಮ್ಮ ಬೆನ್ನಿಗೆ ಇರುತ್ತದೆ. ಆದರೆ 8ನೇ ಮನೆಯಲ್ಲಿ ಶನಿ ಇರುವುದರಿಂದ ಸಹೋದ್ಯೋಗಿಗಳಿಂದ ಸಣ್ಣ ಪುಟ್ಟ ಅಸೂಯೆ ಎದುರಾಗುತ್ತದೆ. ಮೇ 15ರಂದು ಸೂರ್ಯ ಮತ್ತು ಬುಧ ಕರ್ಮದ ಸ್ಥಾನವಾದಂತಹ 10ನೇ ಮನೆಯಲ್ಲಿ ವೃಷಭ ರಾಶಿಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ವೃತ್ತಿ ಜೀವನ ಉನ್ನತ ಮಟ್ಟ ತಲುಪುತ್ತದೆ. 10ನೇ ಮನೆಯಲ್ಲಿ ಸೂರ್ಯನು ದ್ವಿಗ್ಬಲವನ್ನು ಪಡೆಯುತ್ತಾನೆ. ಇದರಿಂದಾಗಿ ನಿಮ್ಮ ನಾಯಕತ್ವದ ಗುಣಗಳು ವೃದ್ಧಿಯಾಗುತ್ತವೆ. ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಗೆ ಮಾರು ಹೋಗುತ್ತಾರೆ. ಸರ್ಕಾರಿ ಉದ್ಯೋಗಿಗಳಿಗೆ ಅಥವಾ ಸರ್ಕಾರಿ ಕಾಂಟ್ರಾಕ್ಟ್ಗಳನ್ನು ಮಾಡುವವರಿಗೆ ಇದು ಸುವರ್ಣ ಕಾಲ ಅಂತಲೇ ಹೇಳಬಹುದು. ನಿಮಗೆ ಬರಬೇಕಾದಂತಹ ಬಡ್ತಿಗಳು ಅಥವಾ ವರ್ಗಾವಣೆಗಳು ಈ ಸಮಯದಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಪೂರ್ಣಗೊಳ್ಳುತ್ತವೆ ಸ್ನೇಹಿತರೆ. ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ಸಿಂಹರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ನೋಡೋದಾದರೆ, ಸಪ್ತಮ ಸ್ಥಾನದಲ್ಲಿ ವ್ಯಾಪಾರದ ಸ್ಥಾನದಲ್ಲಿ ರಾಹು ಮತ್ತು ಸಪ್ತಮಾಧಿಪತಿಯಾದಂತಹ ಶನಿ ಅಷ್ಟಮದಲ್ಲಿ ಇರುವುದರಿಂದ ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಇನ್ನೂ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಹೊಸ ಪಾಲುದಾರರನ್ನು ನಂಬಬೇಡಿ. ಆದರೆ ವ್ಯಾಪಾರ ಲಾಭಗಳ ದೃಷ್ಟಿಯಿಂದ ನೋಡಿದರೆ ನಿಮಗೆ ಸ್ನೇಹಿತರೆ ಎದುರಿಲ್ಲ ಅಂತಲೇ ಹೇಳಬಹುದು. ಮೇ 14ರಂದು ಕರ್ಮಾಧಿಪತಿಯಾದಂತಹ ಶುಕ್ರನು ಲಾಭದ ಸ್ಥಾನವಾದಂತಹ 11ನೇ ಮನೆ ಮಿಥುನಕ್ಕೆ ಪ್ರವೇಶಿಸಿ ವ್ಯಾಪಾರ ಕಾರಕನಾದ ಗುರುವಿನೊಂದಿಗೆ ಸೇರುತ್ತಾನೆ. ಈ ಸಂಯೋಗವು ನಿಮ್ಮ ಗ್ರಾಹಕರ ಸಂಖ್ಯೆಯನ್ನು ವಿಪರೀತವಾಗಿ ಹೆಚ್ಚಿಸುತ್ತದೆ. ಹೊಸ ಹೂಡಿಕೆಗಳನ್ನು ಮಾಡಲು, ವ್ಯಾಪಾರ ವಿಸ್ತರಣೆಗೆ ತಿಂಗಳ ದ್ವಿತೀಯಾರ್ಧ ಅದ್ಭುತವಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಧನಲಾಭ ಇದೆಯಾ, ಆರ್ಥಿಕ ಸ್ಥಿತಿ ಹೇಗಿರಲಿದೆ ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ, ಮೊದಲೇ ಹೇಳಿರುವ ಹಾಗೆ ಆರ್ಥಿಕ ಸ್ಥಿರತೆಗೆ ಈ ತಿಂಗಳು ಮರು ಹೆಸರು ಅಂತಲೇ ಹೇಳ್ಬೋದು. ಲಾಭದ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಗುರು ಭಗವಾನ್ ಇರುವುದರಿಂದ ಹಣದ ಹರಿವು ಸುಗಮವಾಗಿ ಸಾಗುತ್ತದೆ. ಇದರ ಜೊತೆಗೆ ಮೇ 14ರಿಂದ ಶುಕ್ರನು ಕೂಡ ಲಾಭದ ಸ್ಥಾನಕ್ಕೆ ಬರುವುದರಿಂದ ಧನಲಾಭದ ಸ್ಥಾನಾಧಿಪತಿಯಾದಂತಹ ಬುಧ, ಶುಕ್ರ, ಗುರು ಗ್ರಹಗಳ ಅನುಗ್ರಹ ನಿಮ್ಮ ಮೇಲಿರುತ್ತದೆ. ಷೇರು ಮಾರುಕಟ್ಟೆ, ಕಮಿಷನ್ ವ್ಯಾಪಾರಗಳು ಮತ್ತು ರಿಯಲ್ ಎಸ್ಟೇಟನ್ನು ಮಾಡುವವರಿಗೆ ಸ್ನೇಹಿತರೆ ಕಲಾಕ್ಷೇತ್ರದ ಮೂಲಕ ಕೂಡ ವಿಶೇಷ ಲಾಭಗಳನ್ನು ಗಳಿಸುವಿರಿ. ಹಳೆಯ ಸಾಲಗಳನ್ನು ತೀರಿಸಿ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯುತ್ತೀರಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದ ಸಮಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವಾಹನವನ್ನು ಖರೀದಿ ಮಾಡುವಂತಹ ಕನಸು ಕೂಡ ನನಸಾಗಬಹುದು ಸ್ನೇಹಿತರೆ. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ ತಿಂಗಳ ಮೊದಲ 10 ದಿನಗಳು ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಅಗತ್ಯ. 8ನೇ ಮನೆಯಲ್ಲಿ ಕುಜ ಶನಿಗಳ ಸಂಯೋಗದಿಂದ ವಾಹನ ಚಾಲಾಯಿಸುವಾಗ ಸ್ನೇಹಿತರೆ ಅಪಘಾತಗಳು, ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ ಅಥವಾ ಸ್ನಾಯು ನೋವುಗಳು ಬರುವಂತಹ ಅಪಾಯವಿದೆ. ಆದರೆ ಮೇ 11ರಂದು ಕುಜನು ಅಷ್ಟಮ ಸ್ಥಾನವನ್ನು ತೊರೆದು 9ನೇ ಮನೆಗೆ ಹೋಗುವುದರೊಂದಿಗೆ ನಿಮ್ಮ ಮೇಲಿದ್ದ ಅದೃಶ್ಯ ಭಾರ ದೂರವಾಗುತ್ತದೆ. ದೈಹಿಕವಾಗಿ ದೃಢತೆ, ಪ್ರಾಣಶಕ್ತಿ ಹೆಚ್ಚಾಗುತ್ತದೆ. ಲಗ್ನದಲ್ಲಿರುವಂತಹ ಕೇತುವಿನಿಂದಾಗಿ ಆಗಾಗ ಏಕಾಂತವನ್ನು ಬಯಸುತ್ತೀರಿ. ಆಧ್ಯಾತ್ಮಿಕ ಮಾರ್ಗದ ಕಡೆಗೆ ಮನಸ್ಸು ಹರಿಯುತ್ತದೆ. ಬೆಳಗಿನ ಜಾವ ಪ್ರತಿದಿನ ವ್ಯಾಯಾಮವನ್ನು ಮಾಡುವುದು ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸ್ನೇಹಿತರೆ.
ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡುವುದರಿಂದ ಉನ್ನತ ಆರೋಗ್ಯವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇರಲಿ. ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡಬೇಡಿ, ಅತಿ ವೇಗ ಒಳಿತಲ್ಲ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದಾದರೆ, ಸಪ್ತಮ ಸ್ಥಾನದಲ್ಲಿರುವಂತಹ ರಾಹುವಿನಿಂದ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ಬರಬಹುದು. ಆದ್ದರಿಂದ ವಾದ ವಿವಾದಗಳಿಂದ ದೂರವಿರುವುದು ಒಳ್ಳೆಯದು. ಆದರೆ ಮೇ 11ರಂದು ಕುಜನು 9ನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಮತ್ತು ಪಿತೃಸ್ಥಾನ ಅಂತಲೇ ಹೇಳಬಹುದು ಸ್ವಕ್ಷೇತ್ರದಲ್ಲಿ ಹೊಂದುವುದರಿಂದ ತಂದೆಯ ಆರೋಗ್ಯ ಸುಧಾರಿಸುತ್ತದೆ. ಅವರೊಂದಿಗಿನ ನಿಮ್ಮ ಬಾಂಧವ್ಯ ಉತ್ತಮಗೊಳ್ಳುತ್ತದೆ. ತಂದೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಲಾಭ ಸಿಗಲಿದೆ ಸ್ನೇಹಿತರೆ ನಿಮಗೆ. ಇನ್ನು ಲಾಭದ ಸ್ಥಾನದಲ್ಲಿರುವಂತಹ ಗುರುವಿನ ದೃಷ್ಟಿ 5ನೇ ಮನೆಯ ಮೇಲೆ ಸಂತಾನ ಸ್ಥಾನ ಅಂತಲೇ ಹೇಳ್ಬೋದು ಬೀಳುವುದರಿಂದ ನಿಮ್ಮ ಮಕ್ಕಳ ನಡವಳಿಕೆ, ಅವರ ಬೆಳವಣಿಗೆ ನಿಮಗೆ ಹೆಮ್ಮೆ ಎನಿಸುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಪ್ರಸ್ತಾಪ ಬರುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಕುಟುಂಬ ಮತ್ತು ವೈಯಕ್ತಿಕ ಪ್ರೇಮ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಗಳು ಬರಲಿದೆ ಅನ್ನೋದು ಕೂಡ ಒಟ್ಟಾರೆಯಾಗಿ ತಿಳಿಸಿದ್ದೀನಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಸೂಚಿಸುತ್ತಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ, ತಿಂಗಳ ಆರಂಭದಿಂದ 9ನೇ ಮನೆಯಲ್ಲಿ ಸೂರ್ಯ, ಮೇ 11ರ ನಂತರ ಕುಜ ಇರುವುದರಿಂದ ಉನ್ನತ ಶಿಕ್ಷಣ, ವಿದೇಶಿ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ಸಮಯ. ಅಡ್ಮಿಷನ್ಗಳು ಸುಲಭವಾಗಿ ದೊರೆಯುತ್ತವೆ. ಗುರುವಿನ ಕೃಪೆಯಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವವರು ಸರಿಯಾದ ತಂತ್ರದಿಂದ ಓದಿದರೆ ಮೇ 15ರ ನಂತರ ಅಸಾಧಾರಣ ಯಶಸ್ಸನ್ನು ಸಾಧಿಸಲಿದ್ದೀರಿ. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಎಲ್ಲದಕ್ಕೂ ಶ್ರಮ ಬೇಕು ಸ್ನೇಹಿತರೆ, ಶ್ರಮ ಪಟ್ಟಿದ್ದರೆ ಮಾತ್ರ ಅದೃಷ್ಟ ಅಂತ ಹೇಳ್ತಾ, ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು, ವಿಳಂಬಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋದಾದರೆ, ಈ ಸಣ್ಣ ಪುಟ್ಟ ಪರಿಹಾರದಿಂದನೇ ಸಿಂಹ ರಾಶಿಯವರಿಗೆ ಸ್ನೇಹಿತರೆ ಆಲ್ಮೋಸ್ಟ್ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿದ್ದರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಮೇ 2026ರಲ್ಲಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಪರಿಹಾರಗಳನ್ನು ಅನುಸರಿಸುವುದು ಕಷ್ಟವೇನಾಗುವುದಿಲ್ಲ. ಆದಷ್ಟು ಸಣ್ಣ ಪುಟ್ಟ ಪರಿಹಾರ ಅಂತಲೇ ಹೇಳಬಹುದು. ಅಷ್ಟಮ ಶನಿ, ಸಪ್ತಮ ರಾಹುಗಳ ದೋಷದ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ದಶಮ ಸೂರ್ಯನ ಸಂಪೂರ್ಣ ಬಲವನ್ನು ಪಡೆಯಲು ಈ ಪರಿಹಾರಗಳನ್ನು ಫಾಲೋ ಮಾಡಿ. ಖಂಡಿತವಾಗಿಯೂ ಸಿಂಹರಾಶಿಯವರಿಗೆ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಮೊದಲನೇದಾಗಿ ಸ್ನೇಹಿತರೆ, ಶಿವನ ಆರಾಧನೆ ಅಂದರೆ ಅಷ್ಟಮ ಶನಿ ಮತ್ತು ಲಗ್ನ ಕೇತು ನೀಡುವಂತಹ ಮಾನಸಿಕ ಆತಂಕಗಳನ್ನು ನಿವಾರಿಸಲು ಪ್ರತಿ ಶನಿವಾರ ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಮತ್ತು ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ಸೂರ್ಯ ನಮಸ್ಕಾರಗಳು ಅಂದರೆ ಮೇ 15ರಿಂದ ಸೂರ್ಯನು ಅತ್ಯಂತ ಶಕ್ತಿಶಾಲಿ ದಶಮ ಸ್ಥಾನಕ್ಕೆ ಬರುತ್ತಾನೆ. ಆದ್ದರಿಂದ ಸೂರ್ಯೋದಯದ ಸಮಯದಲ್ಲಿ ಆದಿತ್ಯ ಹೃದಯವನ್ನು ಪಠಿಸುತ್ತಾ ಸೂರ್ಯ ನಮಸ್ಕಾರ ಮಾಡುವುದು ನಿಮ್ಮ ವೃತ್ತಿ ಜೀವನವನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಅಂತಲೇ ಹೇಳಬಹುದು. ಇನ್ನು ಪಕ್ಷಿ ಪ್ರಾಣಿಗಳ ಸೇವೆ ಅಂದರೆ ವೈವಾಹಿಕ ಜೀವನದಲ್ಲಿ ರಾಹುವಿನಿಂದ ಬರುವಂತಹ ಸಮಸ್ಯೆಗಳನ್ನು ತಡೆಯಲು ಪಕ್ಷಿಗಳಿಗೆ ಕಾಳುಗಳನ್ನು, ಬೀದಿ ನಾಯಿಗಳಿಗೆ ಬಿಸ್ಕೆಟ್ಗಳನ್ನು ಹಾಕುವುದು ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ನೆಮ್ಮದಿಯನ್ನು ನೀಡುತ್ತದೆ. ನಾಯಿಗಳಿಗೆ ರೊಟ್ಟಿಯನ್ನು ಕೊಡುವುದು ಕೂಡ ಸ್ನೇಹಿತರೆ ಸಾಕಷ್ಟು ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡುವುದು, ಬಟ್ಟೆ ದಾನ ಮಾಡುವುದು, ಅನ್ನದಾನವನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಆದಷ್ಟು ಸಹಾಯವನ್ನು ಮಾಡಿ. ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ,
ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶಿವನ ಆಶೀರ್ವಾದ ನಿಮ್ಮ ಮೇಲಿರಲಿ. ಶನಿಬಲ ಗುರುಬಲ ಎರಡೂ ಕೂಡ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.